ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಬೋವಿ ಜನಾಂಗದವರಿಗೆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನ ಎಸ್.ಜಿ. ಸಿದ್ದರಾಮಯ್ಯನವರಿಗೆ ಸಾಹಿತಿಗಳು ಮತ್ತು ವಿಚಾರವಂತರು ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪ್ರಮಾಣ ವಚನ ಕಂಡದ್ದು ಯಾವತ್ತು ಗೊತ್ತಾ? ಬಸವ ಜಯಂತಿ ದಿನ 2013 ಮೇ 13ನೇ ತಾರೀಕು 2013 ಮೇ 13ನೇ ತಾರೀಕು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಪ್ರಮಾಣ ವಚನ ತಗೊಳ್ಳುವಾಗ ಅವತ್ತು ಬಸವ ಜಯಂತಿ ದಿನನೇ ತಗೋಬೇಕು ಅಂತೇಳಿ ತಗೊಂಡೆ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಭಾಗ್ಯಗಳನ್ನು ಕೊಟ್ಟಿದ್ದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೆ. ಆ ಭಾಗ್ಯಗಳ ಜೊತೆಗೆ ಈ ನಿಗಮಗಳಿದಾವಲ್ಲ, ಬೋವಿ ಅಭಿವೃದ್ಧಿ ನಿಗಮ ಆಗ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇರಲಿಲ್ಲ. ಆಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತ್ತೆ ಪರಿಶಿಷ್ಟ ವರ್ಗದವರ ಅಭಿವೃದ್ಧಿ ನಿಗಮ, ಎಲ್ಲ ನಿಗಮಗಳಿರ್ತಕ್ಕಂಥ ಸಾಲ ಎಲ್ಲ ಮನ್ನಾ ಮಾಡಿಬಿಟ್ಟೆ. ಅದರಲ್ಲಿ ಬೋವಿ ಜನಾಂಗದರು ಬರ್ತಾರೆ. ಯಾಕೆ ಮಾಡಿದೆ ಅಂತಂದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಲ ತೀರಿಸಲಿಕ್ಕೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದೆ. ಈಗ ಜಾತಿ ಸಮೀಕ್ಷೆ ನಡೀತಾ ಇದೆ. ಜಾತಿ ಸಮೀಕ್ಷೆ ರಿಪೋರ್ಟ್ ಬರಲಿ, ಅದರಲ್ಲಿ ಕೂತ್ಕೊಂಡು ಒಂದ್ಸಾರಿ ಚರ್ಚೆ ಮಾಡೋಣ. ಆಮೇಲೆ ಆಯ್ತು, ಮಾಡಲೇಬೇಕಲ್ಲ. ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ಯಾರಿಗೂ ಅನ್ಯಾಯ ಆಗಬಾರ್ದು. ಕರಾರುವಾಕಾಗಿ 100% ಮಾಡೋಕ್ಕಾಗದೇ ಇರಬಹುದು. 99.9% ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಏನೇನು ಬೇಡಿಕೆಗಳು ಇಟ್ಟಿದ್ದಾವೆ, ನೀವೇನೇನು ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳ ಬಗ್ಗೆನೂ ಕೂಡ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ. ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಕೂಡ ಮಾಡಿಕೊಡ್ತೇವೆ. ಗೊತ್ತಾಯ್ತಾ? ಅದರಿಂದ 7 ಕೋಟಿ ಜನರಿಗೂ ನ್ಯಾಯ ಸಿಕ್ಬೇಕು. 7 ಕೋಟಿ ಜನರಿಗೂ ನ್ಯಾಯ ಸಿಕ್ಬೇಕು. ಎಲ್ಲ ಜಾತಿಗಳನ್ನು ಪ್ರೀತಿಸೋಣ, ಅವರು ಪ್ರೀತಿಸೋ ರೀತಿ ಮಾಡೋಣ. ಮನುಷ್ಯನನ್ನ ಪ್ರೀತಿಸಬೇಕು, ಮನುಷ್ಯನನ್ನ ದ್ವೇಷಿಸಬಾರದು. ಆ ಕೆಲಸ ನಾವೆಲ್ಲ ಮಾಡೋಣ. ಅದೇ ಸಿದ್ದರಾಮೇಶ್ವರ ನಮಗೆ ಬೋಧಿಸಿದ್ದು. ಸಂಪಾದನೆ ಮಾಡಬೇಕು, ಮಾಡದಂಥ ಸಂಪಾದನೆನ ಎಲ್ಲರೂ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದೇ ತತ್ವ ಸಿದ್ದರಾಮೇಶ್ವರರು ಬೋಧಿಸಿದ್ದು. ಆ ಬೋಧನೆಯನ್ನ ನಾವು ಅಕ್ಷರಶಃ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದೇ ಸಿದ್ದರಾಮೇಶ್ವರಿಗೆ ಸಲ್ಲಿಸ್ತಕ್ಕಂಥ ಗೌರವ.